ಸೋ ಗೆಳೆಯರೆ, ಇಂದು ಭಾರತವು ಅತಿ ದೊಡ್ಡ ಇತಿಹಾಸವನ್ನು ಸೃಷ್ಟಿಸಿದ್ದು ನಮ್ಮ ಭಾರತೀಯರಿಗೆ 2025ರ ಅತಿ ದೊಡ್ಡ ಶುಭ ಸುದ್ದಿಯನ್ನ ನೀಡಿದೆ. ಯಾಕಂದ್ರೆ ಇವತ್ತು ಭಾರತವು ಬಾಹ್ಯಾಕಾಶದ ಸೂಪರ್ ಪವರ್ ಆಗಿ ಮಾರ್ಪಟ್ಟಿದೆ. ಹಾಗೂ ಭಾರತವು ಈಗ ಬಾಹ್ಯಾಕಾಶದ ಸೂಪರ್ ಪವರ್ ಎಂದು ಕರೆಯಲ್ಪಡುವ ಅಮೆರಿಕ, ರಷ್ಯಾ ಮತ್ತು ಚೀನಾ ನಂತರ ಸ್ಪೇಸ್ ಡಾಕಿಂಗ್ ತಂತ್ರಜ್ಞಾನ ಹೊಂದಿರುವ ವಿಶ್ವದ 4ನೇ ರಾಷ್ಟ್ರವಾಗಿದೆ. ಯಾರಿಗಿದು ಗೊತ್ತಿಲ್ಲ, ನೀವು ನಿಮ್ಮ ಸ್ಕ್ರೀನ್ ಮೇಲೆ ನೋಡಿ. ನಿಮಗಾಗಿ ಇಸ್ರೋ ಈ ಒಂದು ಎನಿಮೇಟೆಡ್ ವಿಡಿಯೋವನ್ನ ಬಹಿರಂಗಪಡಿಸಿದೆ. ಇದರಲ್ಲಿ ಅವರು ಬಾಹ್ಯಾಕಾಶದಲ್ಲಿ ತಮ್ಮ 2 ಪ್ರಾಜೆಕ್ಟ್ಗಳ ನಡುವೆ ಸ್ಪೇಸ್ ಡಾಕಿಂಗ್ ಅನ್ನ ಮಾಡಿದ್ದಾರೆ ಎಂದು ಹೇಳಿದ್ದಾರೆ. ನೀವು ನೋಡ್ತಾ ಇರುವಂತೆ ಅವು ಈ ರೀತಿ ಪರಸ್ಪರ ಅಟ್ಯಾಚ್ ಆದವು, ನಂತರ ಲಾಕ್ ಆದವು. ಹಾಗೇನೆ ಗೆಳೆಯರೆ, ನಿಮ್ಗೆ ಹೇಳೋದಾದ್ರೆ ಬಾಹ್ಯಾಕಾಶದಲ್ಲಿ 2 ವಸ್ತುಗಳನ್ನ ಪರಸ್ಪರ ಸಂಯೋಜಿಸುವುದು ತುಂಬಾ ಕಷ್ಟದ ಕೆಲಸ ಆಗಿದೆ. ಇಲ್ಲಿಯವರೆಗೆ ಕೇವಲ 3 ದೇಶಗಳು ಮಾತ್ರ ಈ ಕೆಲಸವನ್ನ ಮಾಡೋದಕ್ಕೆ ಸಾಧ್ಯವಾಗಿದೆ, ರಷ್ಯಾ, ಅಮೆರಿಕ ಮತ್ತು ಚೀನಾ. ಆದ್ರೆ ಇನ್ನು ಕಷ್ಟದ ವಿಷಯವೇನೆಂದ್ರೆ, ನೀವು ಅದನ್ನ ಜೋಡಿಸುವ ಸ್ಥಳದ ಒಳಗೆ ಏನು ಹೋಗಲಾರದಷ್ಟು ಬಿಗಿಯಾಗಿರಿಸಬಾರದು. ಹಾಗೂ ಇದಷ್ಟೇ ಅಲ್ಲದೆ ಅದರ ಜೊತೆಗಿನ ನೀವು ಯಾವ ರೀತಿಯ ವ್ಯವಸ್ಥೆಗಳನ್ನ ಮಾಡಬೇಕು ಅಂದ್ರೆ, ನೀವೇನು ಈ 2 ವಸ್ತುಗಳನ್ನ ಜೋಡಿಸಿದ್ರೆ ಅದರೊಳಗೆ ಕುಳಿತಿರುವಂತಹ ಮನುಷ್ಯರು ಅಥವಾ ಅದು ಏನೇ ಆಗಿರಲಿ ಅದನ್ನ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ತೆಗೆದುಕೊಂಡು ಹೋಗುವುದಾಗಿರ್ಬೇಕು. ಅಂದ್ರೆ ನೀವು ಯಾವ ರೀತಿಯಲ್ಲಿ ಅದನ್ನ ಜೋಡಿಸಬೇಕು ಅಂದ್ರೆ ಇದರಿಂದ ಅವೆರಡು ಒಂದೇ ಆಗುವ ಹಾಗೆ, ಹಾಗೂ ನಮ್ಮ ಗಗನಯಾತ್ರಿಗಳು ಸಹ ಅದರೊಳಗೆ ಪ್ರಯಾಣಿಸಬಹುದು. ಅದಕ್ಕಾಗಿ ಈ ಸ್ಪೇಸ್ ಡಾಕಿಂಗ್ ಅನ್ನ ಬಾಹ್ಯಾಕಾಶ ಜಗತ್ತಿನಲ್ಲಿ ಅತ್ಯಂತ ಕಷ್ಟಕರವಾದ ಕೆಲಸವೆಂದು ಪರಿಗಣಿಸಲಾಗಿದೆ. ಹಾಗೂ ಇವತ್ತು ಭಾರತವು ಇದನ್ನ ಯಶಸ್ವಿಯಾಗಿ ಮಾಡಿದೆ. ಅದನ್ನು ಕೂಡ ತನ್ನ ಮೊದಲ ಪ್ರಯತ್ನದಲ್ಲೇ ಈ ಕೆಲಸವನ್ನ ಮಾಡಿದೆ. ಹೌದು ಗೆಳೆಯರೆ, ಭಾರತವು ಅಮೆರಿಕ ಅಥವಾ ರಷ್ಯಾದಂತೆ 4, 5 ಅಥವಾ 10 ಪ್ರಯತ್ನಗಳನ್ನ ಮಾಡಲಿಲ್ಲ. ಎಲ್ಲವೂ ಪರಿಪೂರ್ಣವಾಗುವ ರೀತಿಯಲ್ಲಿ ನಾವು ಅದನ್ನ ಮೊದಲ ಪ್ರಯತ್ನದಲ್ಲೇ ಮಾಡಿದ್ದೇವೆ. ಹಾಗೂ ಇದರ ಈಗ ಟೆಸ್ಟ್ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ. ಹೌದು, ಇದರಲ್ಲಿ ಸ್ವಲ್ಪ ಡಿಲೇ ಆಗಿದೆ. ಯಾಕಂದ್ರೆ ನಿಮ್ಗೆ ಹೇಳೋದಾದ್ರೆ ಈ ಬಾಹ್ಯಾಕಾಶ ಡಾಕಿಂಗ್ ಜನವರಿ 7ರಂದು ನಡೆಯಬೇಕಿತ್ತು, ಆದರೆ ಕನಿಷ್ಠ 8-9 ದಿನಗಳವರೆಗೆ ವಿಳಂಬವಾಯಿತು. ಇದಕ್ಕೆ ಕಾರಣವೆಂದ್ರೆ ನಾವು ಮೊದಲು ಎಲ್ಲಾ ಸೇಫ್ಟಿ ಪ್ರಿಕಾಷನ್ ಅನ್ನ ತೆಗೆದುಕೊಳ್ತಾ ಇದ್ದೆವು. ಆ ನಂತರವೇ ನಾವು ಈ ಪರೀಕ್ಷೆಯನ್ನ ಕಾರ್ಯಗತಗೊಳಿಸಿದ್ದೇವೆ. ಕಳೆದ 7-8 ದಿನಗಳಲ್ಲಿ ನಾವು ಈ 2 ಯೋಜನೆಗಳನ್ನ ಹಲವು ಬಾರಿ ಪರಸ್ಪರ ಹತ್ತಿರ ತಂದಿದ್ದೇವೆ. ಒಂದು ಹಂತದಲ್ಲಿ ಅದು ಕೇವಲ 3-4 ಮೀಟರ್ ಹತ್ತಿರ ಬಂದಿತ್ತು, ಅಂದರೆ ಸುಮಾರು 2-3 ಕೈಗಳಷ್ಟು. ಆದ್ರ ನಂತರ ನಾವು ಒಂದು ಹೆಜ್ಜೆ ಹಿಂದೆ ಕೆಳೆದೆವು, ಯಾಕಂದ್ರೆ ಅಲ್ಲಿ ಎಲ್ಲವೂ ನಮಗೆ ಸರಿ ಅನಿಸ್ಲಿಲ್ಲ. ಆದ್ರೆ ಎಂದು ಅಂತಿಮವಾಗಿ ನಾವು ಧೈರ್ಯವನ್ನ ಮಾಡಿ ನಮ್ಮ ಪರೀಕ್ಷೆಯನ್ನ ನಡೆಸಿದ್ದೇವೆ. ಹಾಗೂ ಸಂಪೂರ್ಣವಾಗಿ ಪಿಕ್ಚರ್ ಪರ್ಫೆಕ್ಟ್ ಆಗಿದ್ದು 100% ರಷ್ಟು ಯಶಸ್ವಿ ಟೆಸ್ಟ್ ಲಾಕ್ ಆಗಿದೆ. ನಿಮ್ ಪ್ರಶ್ನೆ ಇರಬಹುದು, ಸರಿ ಈಗ ಟೆಸ್ಟ್ ಮುಗಿದಿದೆ, ಟೆಕ್ನಾಲಜಿ ಕೂಡ ಬಂದಿದೆ, ಆದರೆ ಮುಂದೇನು? ಗೆಳೆಯರೆ, ಈ ತಂತ್ರಜ್ಞಾನವು ನಮಗಾಗಿ ಎಷ್ಟು ದೊಡ್ಡ ಬಾಹ್ಯಾಕಾಶದ ಬಾಗಿಲನ್ನ ತೆರೆದಿದೆ ಅನ್ನೋದನ್ನ ನೀವು ಊಹಿಸೋದಕ್ಕೂ ಸಾಧ್ಯವಿಲ್ಲ. ಬಾಹ್ಯಾಕಾಶದ ಡಾಕಿಂಗ್ ಬಂದ ನಂತರ ನಾವು ಹಲವು ಕೆಲಸಗಳನ್ನ ಮಾಡಬಹುದು. ಉದಾಹರಣೆಗೆ, ಗಗನಯಾತ್ರಿಗಳು ಹೋಗುವ ಬಾಹ್ಯಾಕಾಶದಲ್ಲಿ ನಾವು ನಮ್ಮದೇ ಆದ ಬಾಹ್ಯಾಕಾಶ ನಿಲ್ದಾಣವನ್ನ ನಿರ್ಮಿಸಬಹುದು ಮತ್ತು ನಾವು ಅಲ್ಲಿ ವಿಭಿನ್ನ ಪ್ರಯೋಗಗಳನ್ನ ಮಾಡಬಹುದು. ಇದಷ್ಟೇ ಅಲ್ಲದೆ ನಾವು ಚಂದ್ರನಿಗೆ ಮನುಷ್ಯರನ್ನ ಕಳಿಸಬಹುದು, ಮಂಗಳ ಗ್ರಹದಲ್ಲಿ ರೋವರ್ಗಳನ್ನ ಇಳಿಸಬಹುದು ಮತ್ತು ಮನುಷ್ಯರನ್ನು ಸಹ ನಾವು ಇಳಿಸಬಹುದು. ಈ ಸ್ಪೇಸ್ ಡಾಕಿಂಗ್ ಇಲ್ಲದೆ ನೀವು ಇವುಗಳಲ್ಲಿ ಯಾವುದನ್ನ ಮಾಡೋದಕ್ಕೆ ಸಾಧ್ಯವಿಲ್ಲ. ಸ್ಪೇಸ್ ಡಾಕಿಂಗ್ ಇಲ್ಲದೆ ನೀವು ಮಂಗಳ ಅಥವಾ ಚಂದ್ರನಿಂದ ಮಾದರಿಗಳನ್ನ ಮರಳಿ ತರಲು ಸಾಧ್ಯವಿಲ್ಲ. ಅಂದ್ರೆ ಸ್ಪೇಸ್ ಡಾಕಿಂಗ್ ತಂತ್ರಜ್ಞಾನವಿಲ್ಲದೆ ನೀವು ಅಲ್ಲಿಂದ ಕಲ್ಲುಗಳು ಮತ್ತು ಮಣ್ಣಿನ ಮಾದರಿಗಳನ್ನ ಮರಳಿ ತರೋದಕ್ಕೆ ಸಾಧ್ಯವಿಲ್ಲ. ಇದರಿಂದ ನೀವು ಅರ್ಥ ಮಾಡಿಕೊಳ್ಳಬಹುದು ಇದು ಎಷ್ಟು ಕ್ರೂಷಿಯಲ್ ಆಗಿದೆ, ಭಾರತ ಇವತ್ತಿಗೆ ಏನು ಅಚೀವ್ ಮಾಡಿದೆ ಅನ್ನೋದು. ಹಾಗೂ ಇದನ್ನ ನಂಬಿ ಗೆಳೆಯರೆ, ಇಡೀ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಇಂದು ಇದರ ಬಗ್ಗೆನೇ ಚರ್ಚಿಸುತ್ತಿವೆ. ಆದರೆ ನಮ್ಮ ಭಾರತೀಯ ಮಾಧ್ಯಮಗಳು ಇಲ್ಲಿ ಕಾರ್ಯನಿರತವಾಗಿವೆ. ಅದು ದೆಹಲಿ ಚುನಾವಣೆಗಳು ಮತ್ತು ನಟನ ಮೇಲಿನ ದಾಳಿಯ ಬಗ್ಗೆ ಮಾತನಾಡುತ್ತಿದೆ. ಮತ್ತು ನೀವು ಹೇಳ್ತೀರಿ, ನಮ್ಮ ಮಕ್ಕಳು ಸೈನ್ಸ್ ಕಡೆಗೆ ಯಾಕೆ ಮುಂದುವರಿಯುತ್ತಿಲ್ಲ, ಯಾಕೆ ಅವರು ಟಿಕ್ ಟಾಕ್ ಮತ್ತು ರೀಲ್ಗಳನ್ನ ಮಾಡ್ತಾರೆ ಅಂತ. ಯಾಕೆ ಅವ್ರು ಹೀಗೆ ಮಾಡ್ತಾರೆ ಅಂದ್ರೆ, ನಮ್ಮ ಸುದ್ದಿವಾಹಿನಿಗಳು ಈ ವಿಷಯವನ್ನ ತೋರಿಸುವುದರಿಂದ ಅವರು ಹಾಗೆ ಮಾಡ್ತಾರೆ. ಆದರೆ ನೀವು ನಿಮ್ಮ ಮಕ್ಕಳಿಗೆ ಹೀಗೆ ಮಾಡಬಾರ್ದು. ಅವರಿಗೆ ನೀವು ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಗ್ಗೆ ಬಹಳಷ್ಟು ವಿಡಿಯೋಗಳನ್ನ ತೋರಿಸಿ, ವಿಶೇಷವಾಗಿ ಬಾಹ್ಯಾಕಾಶದ ವಿಡಿಯೋಗಳನ್ನ ತೋರಿಸಿ ಅವರನ್ನ ಅಟ್ರಾಕ್ಟ್ ಮಾಡಿ. ಆಗ ಮಾತ್ರ ಅವರ ಈ ಗಮನ ಇಲ್ಲಿಗೆ ಹೋಗ್ತದೆ. ಯಾಕಂದ್ರೆ ಒಂದ್ ವೇಳೆ ನಿಮ್ಮ ಮಕ್ಕಳು ಭಾರತೀಯ ಮಾಧ್ಯಮವನ್ನ ಒಮ್ಮೆ ನೋಡಿದ್ರೆ ಆಗ ಅವರು ಎಂತ ಬ್ಲ್ಯಾಕ್ ಹೋಲ್ ಅಲ್ಲಿ ಬೀಳ್ತಾರೆ ಅಂದ್ರೆ, ನೀವು ಎಷ್ಟೇ ಪ್ರಯತ್ನಿಸಿದರೂ ಅವರನ್ನ ಹೊರಗೆ ತರುವುದಕ್ಕೆ ಸಾಧ್ಯವಾಗುವುದಿಲ್ಲ. ಸೊ ಗೆಳೆಯರೆ, ಮಾಹಿತಿ ನಿಮ್ಗೆ ಇಷ್ಟವಾದ್ರೆ ಈ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನ ಖಂಡಿತ ನಮಗೆ ತಿಳಿಸಿ. ಈ ರೀತಿಯ ಭಾರತಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.